ಎಲ್ಲಿ ಕಟ್ಟಾಕೈತ ಏನೋ ನಮ್ಮಪ್ಪ ಕೇಳಲಿಲ್ಲ ಕಣ ಹಸ್ಗಳ್ನ. ಏನಲ್ಲೇ ತೋಟದಾಗ ಕಟ್ಟಾಕೈತ ಅಲ್ಲಿ ಮ್ಯಾಲೆ ಬೀಳೋ ಕಟ್ಟಾಕೈತ ಕೇಳಲಿಲ್ಲ, ಕೇಳಬೇಕಾಗಿತ್ತು. ಯಾರು ಇಲ್ಲಲ್ಲ ಇಲ್ಲಿ. ಮಧ್ಯಾಹ್ನ ಹೊತ್ನಾಗ ಬಂದರೆ ಯಾರೂ ಇರಲ್ಲ. ಸಾಯಂಕಾಲ ಹೊತ್ನಾಗ ಬೆಳಗ್ಗೆ ಹೊತ್ನಾಗಾದ್ರೆ ಅದುಗಳ ಜನ ಇರ್ತಾರೆ. ಮಧ್ಯಾಹ್ನ ಹೊತ್ನಾಗ ಬಿಸಿಲು ಅಂತ ಎಲ್ಲ ಮಂತಾಗಿರ್ತಾರೆ, ಯಾರೂ ಬರಲ್ಲ. ಹಂಗೆ ನಾನೇ ಹೋಗ್ತೀನಿ. ಏನೇನಿಲ್ಲ, ಏನೇನು ಭಯವಾಗಲ್ಲ ನನಗೇನು. ಈ ಹುಡುಗಿ ಒಂಥರ ಹೀರೋಯಿನ್ ಕಂಡಂಗೆ ಕಾಣಿಸ್ತಾ ಐತೆ ನನ್ನ ಕಣ್ಣಿಗೆ. ಭಾಳ ಚೆನ್ನಾಗಿ ಕಾಣಿಸ್ತಾ ಐತೆ. ಇವನು ಯಾರಪ್ಪ ಇವನು ಹಿಂಗೆ ಬರ್ತಾ ಇದ್ದಾನೆ? ಆವಾಗಲೇ ನನ್ನೇ ನೋಡ್ತಾ ಇದ್ದ ಬರಬೇಕಾದ್ರೆ. ಇವನು ಯಾರಪ್ಪ ಇವನು? ಇವ ಅಣ್ಣ ಯಾರಪ್ಪ? ಯಾರ ಎಲ್ಲಿ ಹೋಗ್ತಾ ಇದ್ದಾರೆ ಏನೋ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ನನ್ನ ಕೆಲಸ ಏನೋ, ನನ್ನ ಕೆಲಸ ನಾನು ಮಾಡ್ಕೊಂಬರ್ತೀನಿ. ಯಾರ ಏನೋ ಇವು ಇತ್ಲಾಗಿ ಬುತ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೋ ಏನೋ. ಅಲ್ಲಿ ಭೀಮಜ್ಜರ್ ಗುಡ್ಲ ಐತಿ. ಭೀಮಜ್ಜರ್ ಗುಡ್ಲ ತಕ್ಕ ನಾನು ಹೋಗ್ತಿರ್ಬೇಕು. ಅವ್ರ ಸಂಬಂಧಿಕರೇನೋ ಯಾರನ ಅದಕ್ಕೆ ಹೋಗ್ತಾ ಇದ್ದಾರೆ. ಹೆಂಗ ಯಾಕೆ ಬೇಕು? ನನ್ನ ಪಾಡಿಗೆ ನಾನು ಹೋಗಿ ನಾನೇನು ಮಾತಾಡ್ಸಕ್ಕೆ ಹೋಗಲ್ಲ ಅಣ್ಣನ. ಹಾಂ, ಎಷ್ಟು ಚೆನ್ನಾಗಿದ್ದಾಳಪ್ಪ ಹುಡುಗಿ. ಬೊಂಬಾಟಿ ಹುಡುಗಿನ ಹೆಂಗೆ ವರ್ಣಿಸ್ಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾವ ರೀತಿ ಹೇಳಾನೆ ಹುಡುಗಿನ ಬಗ್ಗೆ, ಯಾವ ರೀತಿ ಕವನ ಬರೆಯೋಣ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನಿಜವಾಗ್ಲೂ ನನಗೆ ಒಂಥರ ಹುಡುಗಿನ ಕಂಡುಬಿಟ್ರೆ ಅಷ್ಟು ಇಷ್ಟ ಆಗ್ಬಿಟ್ಟೈತೆ. ಮಾತಾಡಿಸ್ಲೇಬೇಕು ಹುಡುಗಿನ ಇವತ್ತು ನಾನು. ಪಾಪ ನಮ್ಮ ಗುಂಡ ಜ್ವರ ಬಂದಿದ್ದು. ಪಾಪ ಸಖತ್ತು ನೋಡ್ದಾನು ಹೆಂಗೈದಾನೋ ಏನೋ. ದೇವ್ರೇ ನಮ್ಮ ಗುಂಡಿಗೆ ಜರ್ ಬಿಡಂಗೆ ಮಾಡಪ್ಪ ದೇವ್ರೇ, ಕಾಪಾಡಪ್ಪ ದೇವ್ರೇ, ನಮ್ಮ ಗುಂಡಂಗೆ ಕಾಪಾಡಪ್ಪ, ಜರ್ ಬಿಡಂಗೆ ಮಾಡಪ್ಪ ದೇವ್ರೇ. ನೆನ್ನೆಯಿಂದಲೂ ಪಾಪ ಜ್ವರ. ನೆನ್ನೆ ಮಾತ್ರ ನುಂಗಿದ್ದೆ ಬಿಟ್ಟಿದ್ವು. ಇವತ್ತು ಸಖತ್ತು ಜ್ವರ. ಭೂತ್ರಾಯ ನನ್ನ ತಮ್ಮಗೆ ಇವತ್ತು ಜ್ವರ ಬಿಟ್ಟರೆ 10 ರೂಪಾಯಿ ಉಂಡೆಗೆ ಹಾಕ್ತೀನಪ್ಪ ದೇವ್ರೇ, ಉಂಡೆಗೆ ಹಾಕ್ತೀನಪ್ಪ 10 ರೂಪಾಯಿ. ಅಯ್ಯೋ ಇವನು ಯಾರಪ್ಪ ಇವನು? ಇತ್ಲಾಗೆ ಬರ್ತಾ ಇದ್ದಾನೆ. ಅಯ್ಯಪ್ಪ ನನ್ನಿಂದಲೇ ಬರ್ತಾ ಇದ್ದಾನೆ. ಅಲ್ಲಿಂದಲೂ ನನ್ನಿಂದನೇ ಬರ್ತಾ ಇದ್ದಾನಲ್ಲ. ಅಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದ, ನಾನು ಬರೋದು ನೋಡಿ ನನ್ನಿಂದಲೇ ಬರ್ತಾ ಇದ್ದಾನೆ. ಯಾರಪ್ಪ? ಅದೇ ಭೀಮಜ್ಜರ್ ಗುಡ್ಲು ತಕ್ಕ ಹೋಗ್ತಾ ಇರೋರು ಅನ್ಸುತ್ತೆ. ಯಾರಪ್ಪ ಅಂತ ಭಯವಾದಂಗೆ ಆಗುತ್ತೆ. ಏನು ಮಾಡ್ತೀನಿ, ಅಪ್ಪ ಬೇರೆ ಆಗೈತೆ. ಅಲ್ಲಿ ತಕ್ಕ ಹೋಗಿದ್ದಾನಕ್ಕೆಲ್ಲ ನೀರು ಕುಡಿಸಿ ನಾನು ಕಳಿಸಿದ್ದೀನಿ. ನಾನೆಲ್ಲ ನೋಡ್ಕೊಂತೀನಿ ಹೋಗಪ್ಪ ಅಂತ. ಹೋಗ್ಲಿಲ್ಲ ಅಂದ್ರೆ ಪಾಪ ದನ ಕರುಗಳು ಏನು ಮಾಡ್ತವೆ. ಇವಾಗ ನಾವಂತೂ ಬಾಯಿ ಬಿಟ್ಟು ಹೇಳ್ತೀವಿ, ಹೊಟ್ಟಸ್ತೈತೆ, ಬಾಯಿ ಎಸೈತೆ, ನೀರು ಕುಡಿಬೇಕು, ಉಣ್ಬೇಕು ಅಂತ. ಆದ್ರೆ ಪಾಪ ಅವು ಮೂಗು ಜನ್ಮ ಎಲ್ಲಿಗೆ ಹೋಗ್ತವೆ. ಪಾಪ ನಮಗೆ ಒಂದು ಸ್ವಲ್ಪ ಹೊತ್ತು ನೀರು ಕುಡಿಲಿಲ್ಲ ಅಂದರೆ ಇರೋಕ್ಕಾಗಲ್ಲ. ಪಾಪ ಮೂಗು ಪ್ರಾಣಿಗಳೇ ಹೆಂಗಿರ್ತವೆ. ಹೋಗಿ ನೀರು ಕುಡಿಸಿ ಕಟ್ಟಾಕ್ಬತ್ತೀನಿ. ನನಗೆ ಭಯವಾದಂಗೆ ಆಗ್ತೈತೆ ಹೋಗೋಕ್ಕೆ. ಇವನು ಬೇರೆ ಹಿಂದೆ ಬರ್ತಾ ಇದ್ದಾನೆ. ನನಗೆ ಹಂಗೆ ಭಯವಾದಂಗೆ ಆಗ್ತೈತೆ. ಅವನ ಏನೋ ಸುಮ್ಮನೆ ಪಾಡಿಗೆ ಅವನು ಹೋಗ್ತಾನೆ. ಯಾಕೆ ನಾನು ಯಾಕೆ ಮಾತಾಡ್ಸಕ್ಕೆ ಹೋಗೋಣ? ಆಮೇಲೆ ಮಾತಾಡ್ಸಿದ್ರೆ ನಾನು ಒಂದು ಮಾತಾಡ್ತಾರೆ. ಯಾಕೆ ಕೊಟ್ಟನು ಮಾತಾಡ್ಸೋಣ ಬೇಡ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಲಿ, ಅವ ಮಾತಾಡಿಸ್ತೀನಿ. ಆ ಹುಡುಗಿನ ಹತ್ರದಿಂದ ನೋಡ್ಬೇಕಂತ ನನಗೆ ಆಸೆ ಆಗ್ತಾಯಿತ್ತೆ. ಹತ್ರದಿಂದ ನೋಡ್ಬೇಕು ಆ ಹುಡುಗಿನ. ಹೀರೋಯಿನ್ನೂ ಹಿಂಗಿರಲ್ಲ, ಹಂಗೈತಿ ಹುಡುಗಿ. ಸಖತ್ತಾಗೈತಪ್ಪ. ಮದುವೆ ಅಂತ ಆದರೆ ಹುಡುಗಿನ ಮದುವೆ ಆಗ್ಬೇಕು ನಾನು. ಎಂಥ ಹುಡುಗಿ ಸಿಗ್ಬೇಕು ನನಗೆ. ಇಂಥ ಹುಡುಗಿ ಸಿಕ್ಕಿದ್ರೆ ಸ್ಟೇಟಸ್ಗೆ ಹಾಕೋಕ್ಕೂ, ಎಲ್ಲ ಜೊತೆ ಕರ್ಕೊಂಡು ಓಡಾಡೋದಕ್ಕೂ ಸಖತ್ತಾಗಿರುತ್ತೆ. ಒಳ್ಳೆ ಒಂದು ನಾನು ಬೆತ್ರ ಅಂದೊಂದು ಗಾಡಿ ತೊಗೋಬೇಕು ಅಂತಿದ್ದೀನಿ. ಅಂಥ ಗಾಡಿ ತೊಗೊಂಡು ಇಂಥ ಹುಡುಗಿನ ಕುಂಡ್ರಿಸ್ಕೊಂಡು ಹೋಗ್ತಾ ಇದ್ದರೆ ಊರೆಲ್ಲ ನನ್ನೇ ತಿರ್ಕೊಂಡು ನೋಡ್ತಾ ಇರಬೇಕು. ಸ್ಟೇಟಸ್ಗೆ ಹಾಕಿದ್ದೀನಿ ಅಂತಂದರೆ ಎಲ್ಲ ನನ್ನ ಸ್ಟೇಟಸ್ ನೋಡ್ತಾ ಇರಬೇಕು, ಎಲ್ಲ ನನಗೆ ಲೈಕ್ ಮಾಡಬೇಕು. ನನಗಿಂಥ ಹುಡುಗಿ ಸಿಕ್ಕಿಬಿಟ್ರೆ ಎಷ್ಟು ನನಗೆ ಲೈಕ್ಸು, ಫ್ರೆಂಡ್ಸು, ಫಾಲೋವರ್ಸು, ಸೂಪರ್ ಜೋಡಿ ಅಂತಾರೆ. ಎಲ್ಲ ನನ್ನೇ ನೋಡ್ತಾರೆ. ಇಂಥ ಹುಡುಗಿನ ನಾನು ಕರ್ಕೊಂಡು ಓಡಾಡೋದಕ್ಕೆ ನನಗೆ ತುಂಬ ಇಷ್ಟ. ಚೆನ್ನಾಗಿಲ್ದವರ ಹುಡುಗಿ ಆದರೆ ತೆಗೆ ಅನಿಸುತ್ತೆ. ನನಗೆ ಹುಡುಗಿ ಸರಿಯಾದ ಜೋಡಿ. ಎಷ್ಟು ವಯಸ್ಸು ಏನೋ ನಾನೆಲ್ಲ ಏನೋ ತಿಳ್ಕೊಂಡೇ ಇಲ್ಲ. ಆದ್ರೂ ಈ ಹುಡುಗಿ ಅಂದರೆ ನನಗೆ ತುಂಬ ಇಷ್ಟ. ತುಂಬ ಇಷ್ಟ ಆಯ್ತು ಹುಡುಗಿ ನನಗೆ. ಈ ಥರ ಇರಬೇಕು ಅಂತ ನಾನು ಇಮೇಜಿನ್ ಮಾಡ್ಕೊಳ್ತಾ ಇರೋದು ಅಷ್ಟೇ. ಈ ಥರ ಹುಡುಗಿ ಸಿಗಬೇಕು ನನಗೆ, ಈ ಥರ ಹುಡುಗಿ ಅಂತ. ಹುಡುಗಿನ ಹತ್ರದಿಂದ ನೋಡಿ ಮಾತಾಡಿಸ್ಬೇಕಂತ ಆಸೆ ಆಗ್ತೈತೆ, ಅದಕ್ಕೆ ಮಾತಾಡಿಸ್ತೀನಿ ಅಷ್ಟೇ. ಬೇರೆ ಏನು ಮದುವೆಗಿದ್ವಿ ಅದೆಲ್ಲ ಏನಿಲ್ಲ. ಅಗಳಪ್ಪ ಇಲ್ಲಿ ಕಟ್ಟಾಕಿಲ್ಲ ಅಪ್ಪ, ಇಲ್ಲಿ ಕಟ್ಟಾಕದ ನೆಳ್ಳಕ್ಕೆ ಇಲ್ಲಿ ಕಟ್ಟಾಕಿಲ್ವಲ್ಲ. ಮತ್ತೆ ಹತ್ತು ಹೊಸ್ಗಳು ಎಲ್ಲೋಗಿದ್ದಾವೆ? ಇವನು ನನ್ನಿಂದಲೇ ಬರ್ತಾ ಇದ್ದಾನೆ. ಯಪ್ಪ ಭಯವಾಗ್ತೈತೆ, ನನಗೆ ಭಯವಾಗ್ತೈತೆ. ಹತ್ತು ಹೋಗ್ತಾನೆ ಅಂದರೆ ಭೀಮಜ್ಜರ್ ಗುಡ್ಲು ತಕ್ಕೇನೋ ನಾವು ಹೋಗ್ತಾನೇನೋ ಅಂದ್ಕೊಂಡೆ. ಅಲ್ಲಿಗೆ ಹೋಗಲಿಲ್ಲ, ನನ್ನಿಂದನೇ ಬರ್ತಾ ಇದ್ದಾನೆ. ಯಪ್ಪ ಭಯವಾಗ್ತೈತೆ ನನಗೆ. ಯಾರಪ್ಪ ಇವರು? ಯಪ್ಪ ಕೈ ಕಾಲೆಲ್ಲ ನಡುಗ್ದಂಗೆ ಆಗ್ತೈತೆ ನನಗೆ, ಭಯವಾದಂಗೆ ಆಗ್ತೈತೆ. ಯಾರಪ್ಪ ಇವನು? ಯಾರು ಇವನು? ಯಪ್ಪ ಭಯವಾಗ್ತೈತೆ. ನಿಂತ್ಕೊಳ್ರಿ,
ನಿಂತ್ಕೊಳ್ರಿ. ಇಲ್ಲೋಡಿ ಇಲ್ಲೋಡಿ ರೇ, ಇಲ್ಲೋಡ್ರಿ, ಇಲ್ಲೋಡಿ. ಯಪ್ಪ ನನ್ನಿಂದಲೇ ಬರ್ತಾ ಇದ್ದಾರ ಮ್ಯಾಲ್ ಕಟ್ಟಕ್ಕೆರೇನೋ ಅಂತ ಹೋಗ್ತಿದ್ರೆ ನನ್ನಿಂದಲೇ ಬರ್ತಾ ಇದ್ದಾನಲ್ಲಮ್ಮ ಇವನು. ಅಯ್ಯೋ ಇಲ್ಲೋಡಿ, ಇಲ್ಲಿ ನಿಂತ್ಕೊಳ್ಳಿ ಗಗನ, ಗಗನ ನಿಂತ್ಕೊಳ್ಳಿ ಇಲ್ಲಿ. ಗಗನ, ಗಗನ ಇಲ್ಲೋಡಿ ಇಲ್ಲಿ. ಯಾರು ನೀವು? ಯಾಕೆ ಇಲ್ಲಿ ಬಂದಿದ್ದೀರಾ? ಯಾಕೆ ಹಿಂಗೆ ನಾನು ಮಾತಾಡಿಸ್ತಾ ಇದ್ದೀರಾ? ನನ್ನಿಂದ ಯಾಕೆ ಬರ್ತಾ ಇದ್ದೀರಾ? ಹೋಗ್ರಿ, ಸುಮ್ಮನೆ ಹೋಗ್ರಿ, ಇಲ್ಲಿಂದ ಹೋಗೋದು ಕಲ್ಕೊಳ್ರಿ, ಸುಮ್ಮನೆ ಹೋಗೋದು ಕಲ್ಕೊಳ್ರಿ. ಯಾಕಿಲ್ಲಿ ಯಾರಾದ್ರೂ ನೋಡಿದ್ರೆ ನಾನು ಏನು ಅನ್ಕಮ್ಮನ? ಹೋಗು, ಇಲ್ಲಿಂದ ಹೋಗು. ಯಾರು ನೀನು? ಯಾರು? ಗಗನ, ನನ್ನ ಹೆಸರು ಪ್ರದೀಪ ಅಂತ ಹೇಳಿ. ನಾನಿಲ್ಲೇ ಪಕ್ಕದೂರವನು. ನನಗೆ ಇಲ್ಲಿ ನಮಗೂ ಇಲ್ಲಿ ಸಂಬಂಧಿಕರು ಇದ್ದಾರೆ, ರಿಲೇಟಿವ್ಸು ಎಲ್ಲ ಗೊತ್ತು ಇಲ್ಲೂ. ನನಗೂ ಅದಕ್ಕೇ ನಾವಿಲ್ಲಿ ಬರ್ತಾ ಇರ್ತೀನಿ. ನಮ್ಮ ಹುಡುಗರು ಇದ್ದಾರೆ, ಅವನು ದಿವಾಕರ ಮತ್ತು ಅವನು ಸೂರಿ, ಸೊಣಕ್ಲು ಸೂರಿ ಎಲ್ಲ ಇದ್ದಾರಲ್ಲ, ಅವರೆಲ್ಲ ನನ್ನ ಫ್ರೆಂಡ್ಗಳು. ಬರ್ತಾ ಇರ್ತೀನಲ್ಲ, ಅದಕ್ಕೆ ನೋಡಿದೆ ನಿಮ್ಮನ್ನು ಮಾತಾಡ್ಸೋಣ ಅಂತೇಳಿ ಬಂದೆ. ಇಲ್ಲಿ ನೋಡಿ, ನಿಮ್ಮನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು, ಮಾತಾಡಿಸ್ಬೇಕು ಅಂತ ಬಂದೆ. ನಾನು ನೋಡಿ ಯಾಕೆ ಇಷ್ಟ ಆಯ್ತು? ಸುಮ್ಮನೆ ಇಲ್ಲಿಂದ ಮುಚ್ಕೊಂಡು ಹೋದ್ರೆ ಸರಿ. ನನ್ನ ನೀವು ಮಾತಾಡ್ಸಕ್ಕೆ ಬರಬೇಡ್ರಿ. ಯಾರಾದ್ರೂ ನೋಡಿದ್ರೆ ಏನು ಅನ್ಕಮ್ಮನ? ಅಲ್ಲ, ನಾನು ನೋಡಿದ್ರೆ ನನ್ನ ತಮ್ಮಗೆ ಸೆನಕ್ಕಿಲ್ಲ ಅಂತೇಳಿ ನಮ್ಮಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೈತಿ. ನಾನು ನೋಡಿದ್ರೆ ದನಗಳಿಗೆ ಎಲ್ಲನ ಹಸುಗಳಿಗೆಲ್ಲ ನೀರು ಕುಡಿಸಿ ಹುಲ್ಲಾಕಿ ಹೋಗೋಣ ಅಂತ ನಾನು ಬಂದಿದ್ರೆ, ನೀವು ನಾನು ಪಾಲ ಮಾಡ್ಕೊಂಡು ಬಂದಿದ್ರೆ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನೋಡು, ನಾನು ಏನಿಲ್ಲ, ತಿರ್ಗಾ ಯಾರನ್ನ ಕರೆಸ್ಬಿಟ್ಟು ಸರಿಯಾಗಿ ಉಗುಳಿಸ್ಬೇಕಾಗುತ್ತೆ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲ್ಕ. ನನಗೋ ಭಯವಾಗ್ತೈತೆ. ಭಯ ಏನಿಲ್ಲ ಗಗನ, ಭಯ ಏನಿಲ್ಲ. ಅರ್ಥ ಮಾಡ್ಕೊ, ಸರಿನಾ? ಇಲ್ಲಿ ನೋಡಿಲಿ, ನಾನು ನೀನು ಒಂದೇ ಒಂದು ಸತಿ ಆದ್ರೂ ಹತ್ರದಿಂದ ನೋಡಬೇಕು ಅಂತ ಬಂದಿರೋದಷ್ಟೇ. ಪ್ಲೀಸ್ ಗಗನ, ಅರ್ಥ ಮಾಡ್ಕೊ. ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ. ಇಲ್ಲಿ ನೋಡಿಲಿ, ನನ್ನ ಒಂದೇ ಒಂದು ಸತಿ ಆದರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಡು ಗಗನ. ಪ್ಲೀಸ್ ಗಗನ, ಒಂದೇ ಒಂದು ಸತಿ ನಿನ್ನ ಮುದ್ದಾದ ಮುಖನ ನೋಡಬೇಕು. ನಗ್ನಗ್ತಾ ನನ್ನ ಮುಖ ಒಂದು ಸತಿ ನೀನು ನೋಡಿಬಿಡು. ಅದಕ್ಕೆ ನನಗೆ ಇಲ್ಲಿ ನೋಡು, ನೀನು ನೋಡಿದ ತಕ್ಷಣ ಅಯ್ಯೋ ಎಂಥ ಸುಂದರವಾದ ಹುಡುಗಿ, ಅಪ್ಪ ಹೆಂಗಿದ್ದಾಳಪ್ಪ ಅನ್ನಿಸ್ಬಿಡ್ತು. ಲೋಪರ್ ನನ್ನ ಮಗನೇ, ಬಿಡೋ ಕೈ, ಯಾಕೋ ಕೈ ಹಿಡ್ಕೊಂಡಿದ್ಯಾ? ಯಾರಿದ್ದೀರಾ ಅಣ್ಣ? ಯಾರಿದ್ದೀರಾ? ಕಾಪಾಡ್ರಿ ಅಣ್ಣ, ಯಾರಿದ್ದೀರಾ? ಯಾರನ ಇದ್ರೆ ಬರ್ರಣ ಅಣ್ಣ. ಬೇಡ, ರುಚ್ಕೋಬೇಡ, ಕಿರ್ಚ್ಕೋಬೇಡ. ನೀನು ನಗ್ನಾಗ್ತಾ ಒಂದೇ ಒಂದು ಸತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಡು. ನನಗೆ ಅದೇ ತೃಪ್ತಿ ಆದಂಗೆ ಆಗಿಬಿಡುತ್ತೆ. ಪ್ಲೀಸ್ ನಗ್ನಾಗ್ತಾ ನನ್ನ ಮುಖ ಒಂದು ಸತಿ ನೋಡಿಬಿಡು ಗಗನ. ಗಗನ ಪ್ಲೀಸ್ ಗಗನ. ಗಗನ, ನೀನು ಎಷ್ಟು ಸುಂದರವಾಗಿದೆಯಾ, ಎಷ್ಟು ಸುಂದರವಾದ ಹುಡುಗಿ. ನಿನ್ನ ಮೂಗು ನೋಡು, ನಿನ್ನ ಕಣ್ಣು ನೋಡು, ನಿನ್ನ ಮುಖ ನೋಡು. ನಿಜ, ನನ್ನ ಜೀವನದಲ್ಲಿ ನಿನ್ನಂಥ ಹುಡುಗಿನ ನಾನು ಎಲ್ಲೂ ನೋಡೇ ಇಲ್ಲ. ನಿಜ ನೋಡೇ ಇಲ್ಲ ನಾನು. ಕತ್ತೆ ನನ್ನ ಮಗನೇ, ಬಿಡೋ ಕೈ. ಲೋಪರ್ ಬಿಡಲೇ. ಯಾವನ ನೀನು? ಯಾವನ ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ ನೋಡು. ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ ಬೇವರ್ಸಿ. ಬಿಡೋ ಕೈ, ಬಿಡಲೇ. ಬಿಡೋ ಲೋಪರ್. ಏನು ನೀನು ಅವತಾರ ಆಡ್ತಾ ಇದೀಯಾ? ಯಾವನ ನೀನು? ಏನಿಲ್ಲ ನೋಡು, ಬಿಡೋ. ನಾನಂತೂ ಬಿಡೋದಿಲ್ಲ, ನಿನ್ನನ್ನು ನಾನು ಬಿಡೋದಿಲ್ಲ, ನಿನ್ನನ್ನು ನಾನು ಬಿಡೋದಿಲ್ಲ. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೂ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು. ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ ಬೇವರ್ಸಿ ನನ್ನ ಮಗನೇ. ಬಿಡೋ ಕೈ, ಬಿಡೋ. ನೋಡಿ, ಇವಾಗ ಏನಿಲ್ಲ ನಾನು. ಬಿಡಲೇ, ಬಿಡೋ. ಅಯ್ಯೋ, ನೋಡಿದ್ರಲ್ಲ ವೀಕ್ಷಕರೇ, ನಾನು ಅಲ್ಲಿ ತಕ್ಕ ಬಂದಿದ್ದೆ. ಇವನು ಯಾವನ ಹುಟ್ಟು ಲೋಪರ್ ನನ್ನ ಮಗ. ನಾನು ನೋಡಿ ಜಲ್ ಸುರಿಸ್ಕೊಂಡು ಹಿಂದೆನೇ ಬಂದು ನನಗೆ ಇವಾಗ ಇಲ್ಲಿ ನೋಡಿದರೆ ಯಾರು ಇಲ್ಲ. ಮಧ್ಯಾಹ್ನ ಟೈಮು, ನನಗೆ ತುಂಬ ಭಯ ಆಗ್ತೈತಿ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹೆಂಗೆ ಇದು ಮಾಡ್ತಾ ಇದ್ದಾನೆ ನೋಡ್ರಿ, ಎಷ್ಟು ಅಸಹ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ನನಗಂತೂ ತುಂಬ ಸಿಟ್ಟು ಬರ್ತಾಯಿತ್ತು. ಲೋಪರ್ ನನ್ನ ಮಗನ ನೋಡಿರಿ, ಏನು ಮಾಡೋಣ ಅನ್ನಿಸ್ತೈತೆ ನನಗೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನು ಮಾಡಬೇಕು, ಏನು ಮಾಡ್ಬೋದು ಅಂತೇಳಿ ಹೇಳ್ರಿ ನೋಡೋಣ. ನನಗೆ ಕರಾಟೆ ಬರುತ್ತೆ, ಕರಾಟೆ ಕಲ್ತಿದ್ದೀನಿ. ಕರಾಟೆ ಕಲ್ತಿರೋದ್ರಿಂದ ನಾನು ಹೆಂಗೆ ಬೇಕಾದ್ರೂ ಮ್ಯಾನೇಜ್ ಮಾಡ್ತೀನಿ. ಯಾವನು ಬಂದರೂ ನಾನು ಹೆದರ್ಕಮ್ಮ ಸೀನೇ ಇಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.